ಶಾಸಕರಿಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಒಂದು ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಮನವಿ ಅಂತಂದ್ರೆ, ಏನು 17 ವರ್ಷದಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಅಂಗವಿಕಲರಿಗೆ ಸರ್ಕಾರದ ಸವಲತ್ತನ್ನು ಕೊಡೋದ್ರಿಂದ ಇವತ್ತೇ ಬಹುಶಃ ಒಂದು ಉದಾಹರಣೆ ಏನು, ಇವತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಇವತ್ತು 35 ಗಾಡಿಯ ತಾಲೂಕಲ್ಲಿ ಕೊಡ್ತೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ VRWಗಳು ಆ ಪಂಚಾಯತಿಲಿ ಕೆಲಸ ಮಾಡೋರು ಸಂಪೂರ್ಣ ಕಾರ್ಯಕರ್ತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸರ್ಕಾರದ ಆನ್ಲೈನ್ ಹಾಕಿರೋದು ಯಾವುದೇ ಗ್ರಾಮೀಣ ಭಾಗದ ನಮ್ಮ ವಿಕಲಚೇತನರಿಗೆ ಗೊತ್ತಿಲ್ಲದಿದ್ರು ಆ ಪಂಚಾಯತಿಲಿ ಇರುವಂತ ಕೆಲಸ ಮಾಡುತ್ತಂತವರು ತಮ್ಮ ಅಭ್ಯರ್ಥಿಗಳನ್ನ ಗುರುತಿಸಿ ಆನ್ಲೈನ್ಗೆ ಹಾಕಿ ಅವರಿಗೆ ಎಲ್ಲಾ ರೀತಿಯ ದಾಖಲೆಗಳನ್ನು ಒದಗಿಸಿ ಇವತ್ತು ಗಾಡಿ ಕೊಡ್ತಾ ಇರೋದಕ್ಕೆ ಕಾರಣಕರ್ತರು ಅಂದ್ರೆ ನಮ್ಮ ಪಂಚಾಯತಿಲಿ ಕೆಲಸ ಮಾಡುವಂತ ಪುನರ್ವಸತಿ ಕಾರ್ಯಕರ್ತರು. ಅದನ್ನ ಮನಗಂಡು ಶಾಸಕರು ಏನು 17 ವರ್ಷದಿಂದ ನಾವು ಪಂಚಾಯತಿಲಿ ಕೆಲಸ ಮಾಡ್ತಾ ಇದೀವಿ, ಒಂದು ಕಮ್ಮಿಯ ಗೌರವಧನ ಆಧಾರದ ಮೇಲೆ ಅದನ್ನ ಗಮನಿಸಿ ಮಾನ್ಯ ಶಾಸಕರು ಇಂದು ಬೆಳಗಾವಿ ಅಧಿವೇಶನ ನಡೀತಾ ಇರೋದ್ರಿಂದ ಅಧಿವೇಶನದಲ್ಲಿ ನಮ್ಮ ಒಂದು ಕಾಯಮಾತಿ ಮತ್ತು ಕನಿಷ್ಠ ವೇತನದ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಗಮನವನ್ನು ಹಾಗೂ ಮಾನ್ಯ ಮುಖ್ಯಮಂತ್ರಿಯವರ ಗಮನವನ್ನು ಸೆಳೆಯೋದ್ರ ಮುಖಾಂತರ ಏನು ಪಂಚಾಯತಿಲಿ 17 ವರ್ಷದಿಂದ ಒಂದು ಕಮ್ಮಿಯ ಗೌರವಧನದ ಮೇಲೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ, ನಮ್ಮಗಳಿಗೆ ಒಂದು ಸೇವೆ ಭದ್ರತೆ ಹಾಗೂ ಕನಿಷ್ಠ ವೇತನವನ್ನ ಮಾಡೋದಕ್ಕೆ ಸರ್ಕಾರದ ಗಮನವನ್ನು ಸೆಳೆದಿ ಒತ್ತಾಯ ಮಾಡಲಿ. ಅವರ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಮಾತಾಡ್ಬೇಕಂತೇಳಿ ಎಲ್ಲ ನಮ್ಮ ಗ್ರಾಮೀಣ ಪುರುಷರ ಪರವಾಗಿ ನಾವು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಎಲ್ಲ VRWಗಳು ಬರಬೇಕು, ವೇದಿಕೆ ಬೇಕೆ. ಆಯ್ತು, ಮಾತಾಡ್ತೀನಿ. ಎಲ್ಲ ಸೈಡ್ ನಿಂತ್ಕೊಳ್ಳಿ, ಬನ್ನಿ ಪೂರ್ತಿ ಕಡೆ ಬನ್ನಿ, ಬನ್ನಿ ಪೂರ್ತಿ ಕಡೆ ಪೂರ್ತಿ ಕಾಣ್ಬೇಕು. ಫೋಟೋ ತೆಗಿ ಮಾತಾಡ್ತೀನಿ. ನಿರಂತರವಾಗಿ ಹೋರಾಟ ಮಾಡ್ಕೊ ಬರ್ತಾ ಇದ್ದೀವಿ.